ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹಂಪಿಯ ಆನೆಗುಂದಿ ಹತ್ತಿರವಿರುವ ಶ್ರೀ ಆಂಜನೇಯ ದರ್ಶನ ಮಾಡೋಕೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ. ಇದೇ ನಮ್ಮ ಅಂಜನಾದ್ರಿ ಬೆಟ್ಟಕ್ಕೆ ಹೋಗುವ ದಾರಿ, ಬನ್ನಿ ಹೋಗೋಣ. ಇತಿಹಾಸದ ಪ್ರಕಾರ ಇದೇ ನಮ್ಮ ಆಂಜನೇಯನ ಜನ್ಮಸ್ಥಳ. ಅದಕ್ಕೆ ಈ ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟ ಎಂದು ಹೆಸರಾಯಿತು. ಹಾಗೆ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ಆಂಜನೇಯನ ಸೇನೆ ಕಾಣುತ್ತೆ. ಸ್ವಲ್ಪ ಸಮಯವನ್ನು ಇಲ್ಲಿ ಕಳೆಯಬಹುದು. ಇದು ಆಂಜನೇಯನ ಜನ್ಮಸ್ಥಳದ ಇತಿಹಾಸದ ಲೇಖಗಳು. ಅಂಜನಾದ್ರಿ ಬೆಟ್ಟಕ್ಕೆ ಒಟ್ಟಾಗಿ 575 ಮೆಟ್ಟಲು. ಶ್ರೀರಾಮ ದರ್ಶನ ಆದ ನಂತರ ಅಂಜನಾದ್ರಿಯ ಮೊದಲನೆಯ ಮೆಟ್ಟಲು ಹತ್ತೋಣ, ಬನ್ನಿ. ಒಂದೊಂದು ಮೆಟ್ಟಲು ಹತ್ತುತ್ತಾ ಇದ್ದಂಗೆ ಶ್ರೀ ಆಂಜನೇಯ ಚಿತ್ರಗಳು ಕಾಣುತ್ತಿವೆ. ಚಿತ್ರಗಳು ನೋಡುತ್ತಾ ಇದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಅಂಜನಾದ್ರಿ ಮೆಟ್ಟಲು ಹತ್ತುವಾಗ ಪ್ರತಿ 100 ರಿಂದ 200 ಮೀಟರ್ ದೂರಕ್ಕೆ ವಿಶ್ರಾಂತಿ ಸ್ಥಳಗಳು ಇರುತ್ತವೆ. ಮೆಟ್ಟಲು ಹತ್ತುವಾಗ ಆಯಾಸವಾದರೆ ವಿಶ್ರಾಂತಿ ಮಾಡಿ ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡಿ. ನಾವು ಮುಂದೆ ಮುಂದೆ ಹೋಗುತ್ತಾ ಇದ್ದಂಗೆ ರಾಮಾಯಣದ ಚಿತ್ರಪಟಗಳು ಕಂಡುಬರುತ್ತದೆ. ಅಲ್ಲಿ ನೋಡಬಹುದು, ಅದೇ ತುಂಗಭದ್ರಾ ನದಿ ಮತ್ತು ಹಂಪಿಯ ದಡವಾಗಿದೆ ಮತ್ತು ತುಂಗಭದ್ರಾ ನದಿಯ ಆಚೆ ಹಂಪಿಯನ್ನು ಕಾಣಬಹುದು. ಇವೆಲ್ಲ ದೃಶ್ಯಗಳನ್ನು ನೋಡಿದ ಮೇಲೆ ಮತ್ತೆ ಪ್ರಯಾಣವನ್ನು ಸಾಗಿಸೋಣ. ಬೆಟ್ಟವನ್ನು ಹತ್ತುತ್ತಾ ಹೋದಂಗೆ ಭಕ್ತಿ ಮತ್ತು ದೈವ ಮೇಲೆ ಬರುತ್ತದೆ. ನಂಬಿಕೆ ಇಲ್ಲದೆ ಬೆಟ್ಟವನ್ನು ಯಾರು ಹತ್ತುತ್ತಾರೋ ಅವರು ದೇವರನ್ನು ಕಾಣುತ್ತಾರೆ. ಬೆಟ್ಟ ಹತ್ತುತ್ತಾ ಹೋದಂತೆ ದೇಹದ ಭಾರವು ಕಡಿಮೆಯಾಗುತ್ತದೆ. ಒಂದೊಂದು ಹೆಜ್ಜೆಯು ಒಂದು ರಾಮದ ನಾಮ. ಇದೇ ನಮ್ಮ ಅಂಜನಾದ್ರಿಯ ಕೊನೆಯ ಮೆಟ್ಟಲುಗಳು. ಅಲ್ಲಿ ಇದ್ದಾನೆ ನೋಡಿ ನಮ್ಮ ಆಂಜನೇಯ. ಬನ್ನಿ ಎಲ್ಲರೂ ಹೋಗಿ ಆಂಜನೇಯನ ದರ್ಶನ ಮಾಡಿಕೊಳ್ಳೋಣ. ಇದೇ ನಮ್ಮ ಆಂಜನೇಯನ ದೇವಸ್ಥಾನ. ಇದೇ ಆಂಜನೇಯ ದೇವಸ್ಥಾನದ ಮುಂಭಾಗ. ದೇವಸ್ಥಾನದ ಒಳಗಡೆ ಹೋಗುವ ದಾರಿ.
ಭಕ್ತರು ತಮ್ಮ ಹರಕೆಗಳನ್ನು ಸಮರ್ಪಿಸುವ ತಾಣ. ಬನ್ನಿ ಆಂಜನೇಯ ದರ್ಶನವನ್ನು ಮಾಡಿಕೊಳ್ಳೋಣ. ಬನ್ನಿ ನಾವು ಅಂಜನಾದ್ರಿ ದೇವಸ್ಥಾನದ ಮುಂಭಾಗವನ್ನು ನೋಡೋಣ. ಇದೇ ನಮ್ಮ ಅಂಜನಾದ್ರಿ ದೇವಸ್ಥಾನದ ಧ್ವಜಸ್ತಂಭ. ಇಲ್ಲೇ ನಾವು ಶಬರಿ, ಶ್ರೀರಾಮ ಮತ್ತು ಲಕ್ಷ್ಮಣನ ಚಿತ್ರಪಟಗಳನ್ನು ಕಾಣಬಹುದು. ಇದು ರಾಮಾಯಣದ ಚರಿತ್ರೆಯನ್ನು ತಿಳಿಸುತ್ತದೆ ಮತ್ತು ಚಿತ್ರಪಟಗಳ ಮುಂದೆ ಅಗ್ನಿಗುಂಡವನ್ನು ಕೂಡ ಕಾಣಬಹುದು. ಇದೇ ನಮ್ಮ ಅಂಜನಾದ್ರಿ ಬೆಟ್ಟದ ಮೇಲಿನ ತಾಣ. ಮೇಲಿಂದ ಸುತ್ತಮುತ್ತ ಪ್ರಕೃತಿ ಸುಂದರವನ್ನು ನೋಡಬಹುದು ಮತ್ತು ಫೋಟೋ ಮತ್ತು ವಿಡಿಯೋಗಳು ಇಳಿಯಲು ಒಳ್ಳೆಯ ತಾಣನೇ ಹೇಳ್ಬೋದು. ನಿಸರ್ಗದ ಸುಂದರವನ್ನು ನೋಡುತ್ತಾ ಸ್ವಚ್ಛವಾದ ಗಾಳಿಯನ್ನು ಆಸ್ವಾದ ಮಾಡಬಹುದು. ಅಲ್ಲಿ ನೀವು ನೋಡುತ್ತಿರುವುದು ವಿಜಯನಗರ ಸಾಮ್ರಾಜ್ಯದ ಹಂಪಿ ಮತ್ತು ತುಂಗಭದ್ರಾ ನದಿ. ಬೆಟ್ಟದ ಲೆಫ್ಟ್ ಸೈಡ್ ಮುಂದೆ ನಾವು ಹೋಗ್ತಾ ಇದ್ದಂಗೆ ಸನ್ಸೆಟ್ ಪಾಯಿಂಟ್ ಬರುತ್ತೆ, ನೋಡೋಣ ಬನ್ನಿ. ನೀವು ಅಂಜನಾದ್ರಿಯ ಸನ್ಸೆಟ್ ವ್ಯೂ ಅನ್ನು ನೋಡಬೇಕಾದರೆ ಸರಿಯಾಗಿ ಸುಮಾರು ಸಾಯಂಕಾಲದ 5 ರಿಂದ 6 ಗಂಟೆಗಳ ಮಧ್ಯೆ ಒಳ್ಳೆ ಸನ್ಸೆಟ್ ಅನ್ನು ನೋಡಬಹುದು. ನೀವು ಏನಾದರೂ ಸನ್ಸೆಟ್ ನೋಡಲು ಸರಿಯಾದ ಸಮಯಕ್ಕೆ ಸೇರಲು ಬಯಸಿದರೆ ಮಧ್ಯಾಹ್ನದ ಸುಮಾರು 3 ರಿಂದ 4 ಗಂಟೆಗಳ ಮಧ್ಯೆ ಬೆಟ್ಟವನ್ನು ಹತ್ತಿ, ಆಗ ನೀವು ಸರಿಯಾದ ಸಮಯಕ್ಕೆ ಸನ್ಸೆಟ್ ಅನ್ನು ನೋಡಬಹುದು. ಅಲ್ಲಿ ನೀವು ನೋಡಬಹುದು ಅದೇ ವಿರೂಪಾಕ್ಷ ದೇವಸ್ಥಾನ ಮತ್ತು ವಿಜಯನಗರ ಸಾಮ್ರಾಜ್ಯ. ಅಂಜನಾದ್ರಿ ದರ್ಶನವಾದ ನಂತರ ಮನೆಗೆ ಹೋಗುವ ಸಮಯದಲ್ಲಿ ಮಕ್ಕಳಿಗೆ ಮತ್ತು ಮನೆಗೆ ದೇವರ ಚಿತ್ರಪಟಗಳು ಮತ್ತು ಆಟದ ವಸ್ತುಗಳು ತಗೊಳ್ಳಬಹುದು. ಅಂಜನಾದ್ರಿ ಬೆಟ್ಟದ ವಾಹನಗಳ ಪಾರ್ಕಿಂಗ್ ಸ್ಥಳ ಮತ್ತು ಪಾರ್ಕಿಂಗ್ನ ದರಗಳನ್ನು ನೋಡಬಹುದು. ಅಂಜನಾದ್ರಿ ಬೆಟ್ಟಕ್ಕೆ ಬಸ್ ಮತ್ತು ಟ್ರೈನ್ಗಳ ಮೂಲಕ ಹೇಗೆ ಹೋಗುವುದು ನೋಡೋಣ ಬನ್ನಿ. ಗಂಗಾವತಿ, ಕೊಪ್ಪಳ ಮತ್ತು ಹುಲಿಗಿಯಿಂದ ಅಂಜನಾದ್ರಿಗೆ ಡೈರೆಕ್ಟ್ ಬಸ್ಗಳು ಇರ್ತವೆ. ಹೊಸಪೇಟೆಗೆ ಬಂದಾಗ ಹೊಸಪೇಟೆಯಿಂದ ಹುಲಿಗಿಯಿಂದ ಅಂಜನಾದ್ರಿಗೆ ಹೋಗಬಹುದು. ಗಂಗಾವತಿಯಿಂದ ಅಂಜನಾದ್ರಿಗೆ 13 ಕಿಲೋಮೀಟರ್ ಮತ್ತು 30 ನಿಮಿಷದ ಸಮಯ. ಕೊಪ್ಪಳದಿಂದ ಅಂಜನಾದ್ರಿಗೆ 38 ಕಿಲೋಮೀಟರ್ ಮತ್ತು 54 ನಿಮಿಷಗಳ ಸಮಯ. ಮುನಿರಾಬಾದ್ ಅಥವಾ ಹುಲಿಗಿಯಿಂದ ಅಂಜನಾದ್ರಿಗೆ 23 ಕಿಲೋಮೀಟರ್ ಮತ್ತು 39 ನಿಮಿಷಗಳ ಸಮಯ. ಹೊಸಪೇಟೆಯಿಂದ ಅಂಜನಾದ್ರಿಗೆ 29 ಕಿಲೋಮೀಟರ್ 54 ನಿಮಿಷಗಳ ಸಮಯ. ಗುಂತಕಲ್ ಮತ್ತು ಹುಬ್ಳಿಯಿಂದ ಮುನಿರಾಬಾದ್ ಅಥವಾ ಹುಲಿಗಿಗೆ ಡೈರೆಕ್ಟ್ ಟ್ರೈನ್ ಇರ್ತವೆ. ನೀವು ಯಾವುದೇ ಸ್ಟೇಟ್ ಇಂದ ಬರುವುದಾದರೆ ಸೌತ್ ಕಡೆಯಿಂದ ಗುಂತಕಲ್, ನಾರ್ತ್ ಕಡೆಯಿಂದ ಹುಬ್ಳಿಗೆ ಟ್ರೈನ್ ಪ್ಲಾನ್ ಮಾಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಮುನಿರಾಬಾದ್ ಟ್ರೈನ್ಗಳು ಅವೈಲೇಬಲ್ ಇರ್ತವೆ. ನೀವು ಗುಂತಕಲ್ಲಿಂದ ಬರುವುದಾದರೆ ಟ್ರೈನ್ ಡೀಟೇಲ್ಸ್, ನೀವು ಹುಬ್ಳಿಯಿಂದ ಬರುವುದಾದರೆ ಟ್ರೈನ್ ಡೀಟೇಲ್ಸ್.
ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮಿಸ್ಟರ್ ಸೋಲೋ ಟ್ರಾವೆಲಿಂಗ್ ಚಾನೆಲ್.